ಖಂಡನೀಯ ಮತ್ತು ಅವರ ತಂದೆಗೆ, ಅವ್ರ ತಾಯಿಗೆ ಮತ್ತು ಅವರ ಧರ್ಮಪತ್ನಿಗೆ ನ್ಯಾಯ ಒದಗಿಸ್ಕೊಳ್ಬೇಕು. ಸಾವಿನ ನ್ಯಾಯ ಒದಗಿಸೋಕ್ಕಾಗಲ್ಲ. ನಮ್ಮ ಗೌರಿ ನಾನು ಕಳ್ಕೊಂಡಾಗ ಇವತ್ತು ಕೂಡ ನನಗೆ ನ್ಯಾಯ ಸಿಕ್ಕಿಲ್ಲ. ಈ ಕಾರಣದಿಂದ ಮಹಿಳೆಗೆ ಪಾಪ ನರಳುತ್ತಾ ಇರೋ ಮಹಿಳೆಗೆ ನ್ಯಾಯ ಒದಗಿಸ್ಕೊಡ್ಬೇಕು ಸರ್ಕಾರ ಆಗಲಿ ಅಥವಾ ಪೊಲೀಸರು. ಅದು ತನಿಖೆ ಮಾಡ್ತಾ ಇದ್ದಾರೆ. ಆ ವಿಷಯದಲ್ಲಿ ನಾನು ಖಂಡಿಸ್ತೀನಿ. ಆದರೆ ಯಾರು ಸಾಯ್ತಿದ್ದಾರೆ, ಯಾರು ಮರ್ಡರ್ ಮಾಡಿದ್ದಾರೆ ಅನ್ನೋದು ನಿಜವಾಗ್ಲೂ ಕಮಿಷನರ್ ಹೇಳಿದ ತಕ್ಷಣ ನಾನೇ ನಿಮ್ಮ ಜೊತೆ ಸೇರಿ ಪ್ರೊಟೆಸ್ಟ್ ಮಾಡೋಣ, ಅದ್ರ ಬಗ್ಗೆ ಒಂದು ಧರಣಿ ಮಾಡೋಣ. ಆದ್ರೆ ಕೇಳಿಲ್ಲ, ಇನ್ನೇ ಮಾಡೋದು. ನಾನು ಒಬ್ಬ ಪತ್ರಕರ್ತನಾಗಿರೋದ್ರಿಂದ ಪತ್ರಕರ್ತರಿಗೆ ಯಾಕೆ ಹಲ್ಲೆ ಮಾಡ್ತಾರೆ? ಅವರ ಕೆಲಸನ ನಿಭಾಯಿಸ್ತಾ ಇದ್ದಾರೆ. ಅವ್ರ ಪತ್ರಕರ್ತರು ಇಲ್ಲ ಅಂದ್ರೆ ಈ ಕೇಸನ್ನು ಕಸದ ಬುಟ್ಟಿಗೆ ಹಾಕ್ಬಿಟ್ಟು ಮುಚ್ಚೋ ಪತ್ರಕರ್ತರಿಂದಾನೇ ಕ್ಷಣಕ್ಕೆ ಎಕ್ಸ್ಪೋಸ್ ಮಾಡಿದ ತಕ್ಷಣ ಇವತ್ತು ಇಲ್ಲಿ ತನಕ ಡೆವಲಪ್ಮೆಂಟ್ ಆಗಿರೋದು ಮತ್ತು ಇಲ್ಲಿ ತನಕ ಒಂದು ಮಟ್ಟಕ್ಕೆ ರೇಣುಕಾ ಸ್ವಾಮಿ ಅವರ ಸಾವಿಗೆ ಮತ್ತು ರೇಣುಕಾ ಸ್ವಾಮಿ ಅವರ ಧರ್ಮಪತ್ನಿಗೆ ಅವರಿಗೆ ನ್ಯಾಯ ಒದಗಿಸ್ತಾ ಇರೋದು. ಆದ್ರೆ ನಿಜವಾದ ನ್ಯಾಯ ಅಂದ್ರೆ ಯಾರು ಕೊಲೆ ಮಾಡಿರೋ ಅತಿ ಕಠಿಣ ಶಿಕ್ಷೆ ನ್ಯಾಯಾಲಯ ನೀಡಬೇಕು. ಅದು ನಾನು ಈಗ ರಾಜ ಮರ್ಯಾದೆ ಸಿಗ್ತಿದೆ ಪತ್ರಕರ್ತರಿಗೆ ಅವರು ಸೇಫ್ಟಿನ ಒದಗಿಸ್ಕೊಡೋದು ಸರ್ಕಾರ ಈ ಸಮಯದಲ್ಲಿ. ಯಾಕಂತಂದ್ರೆ ಯಾರೋ ಕೆಲವರು ಪ್ರಾಣದಲ್ಲಿ ಆಗ್ತಾರೆ, ನನಗೆ ಖಂಡನೀಯವಾಗಿ ಕ್ರಿಟಿಸೈಸ್ ಮಾಡ್ತಾರೆ. ನಿಮಗೆಲ್ಲರಿಗೂ ಏನು ವರದಿ ಮಾಡಿದ್ರೆ ಅವ್ರಿಗೆ ತುಂಬಾ ಕೀಳು ಮಟ್ಟದ ಭಾಷೆ ಉಪಯೋಗಿಸ್ತಾರೆ. ಇದ್ರ ಬಗ್ಗೆ ಸರ್ಕಾರ ಏನ್ ಮಾಡ್ತಾರೆ? ಇದ್ರ ಬಗ್ಗೆ ಯಾವ ಥರ ಆಕ್ಷನ್ ತಗೊಂತಾರೆ? ಪತ್ರಕರ್ತರ ವಿಷಯದಲ್ಲಿ ಅವರ ಸೇಫ್ಟಿಗೋಸ್ಕರ ಅವರು ವರದಿಯನ್ನು ಮಾಡ್ತಾ ಇದ್ದಾರೆ. ಅದಕ್ಕೋಸ್ಕರ ಇಡೀ ಪತ್ರಕರ್ತರ ಸೇಫ್ಟಿಯ ದೃಷ್ಟಿಯಿಂದ ಅದು ಸರ್ಕಾರ ಇಮಿಡಿಯೇಟ್ ಆಗಿ ರಿಯಾಕ್ಟ್ ಮಾಡಬೇಕು. ಒಂದು ಸೈಬರ್ ಕ್ರೈಮ್ ಅನ್ನ ಅತಿ ಹೆಚ್ಚು ಇನ್ನೂ ಗಟ್ಟಿ ಮಾಡಬೇಕು, ಶಕ್ತಿ ಕೊಡಬೇಕು ಅವರಿಗೆ. ದರ್ಶನ್ ದೊಡ್ಡ ನಟ ಎಲ್ಲ ಒಪ್ಕೊಳ್ಳೋಣ. ರಾಜ ಮರ್ಯಾದೆ ಯಾಕಂತ ಸಿಗರೇಟ್ ತಂದು ಕೊಡೋದು, ಯಾರಿಗೇ ಆಗಲಿ ರಾಜ ಮರ್ಯಾದೆ ನೀಡಬಾರ್ದು. ಅದು ಯಾರೇ ನಟ ಆಗಲಿ, ಅದು ಯಾರೇ ದೊಡ್ಡ ಸೆಲೆಬ್ರಿಟಿ ಆಗಲಿ, ಯಾರೇ ಮಂತ್ರಿಯ ಮಗ ಆಗಲಿ, ಅದಕ್ಕೆ ರಾಜ್ಯ ಮರ್ಯಾದೆ ಕೊಡಬಾರ್ದು. ಅದನ್ನ ನಾವು ಪತ್ರಕರ್ತರು ರಿಪೋರ್ಟ್ ಮಾಡ್ತಾ ಇದ್ದೀವಿ. ಅದು ಯಾರು ಅದನ್ನ ಇನ್ವೆಸ್ಟಿಗೇಟ್ ಮಾಡ್ತಾರೋ ಇಮಿಡಿಯೇಟ್ ಆಗಿ ಕಮಿಷನರ್ ಹೆಸರು ತರಲಿ. ನಾನೇ ನಿಮ್ಮ ಜೊತೆ ಸೇರ್ಕೊಂಡು ಧರಣಿ ಮಾಡ್ತೀನಿ.